ಸಾರ್ನ ಹೆಸರಿಡ್ ಕರೆಯೋದು, ರೂಪಾ ಮೇಡಮ್ನ ಮಾಮ್ ಅಂತ ಕರೆಯೋದು, ಪವರ್ ಆಫ್ ಅಟಾರ್ನಿ ಪೇಪರ್ಗೋಸ್ಕರ ಹುಡ್ಕೋದು, ಇದೆಲ್ಲ ನೋಡ್ತಿದ್ರೆ ಇವ್ರು ಖಂಡಿತ ಗಂಗಾ ಮೇಡಮ್ ಅಲ್ಲ, ನಿತ್ಯ ಅವರೇ ಬಂದಿರೋದು. ಈ ವಿಷಯನ ಅರ್ಜೆಂಟಾಗಿ ಗಂಗಾ ಮೇಡಮ್ಗೆ ಹೇಳ್ಬೇಕು. ನಾನೇ ಕಾಲ್ ಮಾಡ್ತಿದ್ದಾನಲ್ಲ, ಗಂಗಾ ಮನೇಲೇ ಇದ್ದಾಳಲ್ಲ, ಡೈರೆಕ್ಟ್ ಆಗಿ ಮಾತಾಡೋದಕ್ಕೇನು? ಆದ್ರೂ ಇಷ್ಟು ಲೇಸಿನೆಸ್ ಯಾಕೆ? ಬೇಗ ಫೋನ್ ರಿಸೀವ್ ಮಾಡಿ ಮೇಡಮ್. ಏನ್ ಮಾಡ್ತಿದ್ದೆ ನಾನಿ? ಅದು ಸರ್, ನಿಮ್ ಮೇಡಮ್ ಮನೇಲೇ ಇದ್ದಾಳಲ್ಲ, ಕಾಲ್ ಯಾಕೆ ಮಾಡ್ತಿದ್ಯಾ? ಅಂದ್ರೆ ಸರ್ ಅದು. ಆದ್ರೂ ಇಷ್ಟು ಲೇಸಿನೆಸ್ ಇರಬಾರ್ದು ನಾನಿ. 10 ಮೆಟ್ಲು ಹತ್ತೋದಕ್ಕೂ ಕಷ್ಟ ಆದ್ರೆ ಹೇಗೆ? ನೋಡು ಹೊಟ್ಟೆ ಹೇಗ್ ಬಂದಿದೆ ಅಂತ. ಸ್ವಲ್ಪ ಎಕ್ಸರ್ಸೈಸ್ ಆದ್ರೂ ಮಾಡು, ಕ್ಯಾಲೋರೀಸ್ ಬರ್ನ್ ಮಾಡು. ಏನಾಯ್ತು ರೀ? ನಿನ್ ವೀರಾಭಿಮಾನಿ ನಿನ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಲ್ವಂತೆ. ನಿನ್ ಮನೇಲೇ ಇದ್ರು ನಿನ್ ಕಾಲ್ ಮಾಡ್ತಿದ್ದಾಳೆ. ನಿಮ್ಮಿಬ್ರು ಮಧ್ಯೆ ಏನೋ ಸೀಕ್ರೆಟ್ ಇದೆಯಲ್ವಾ, ಅದನ್ನ ಹೇಗೂ ನನ್ನ ಜೊತೆ ಶೇರ್ ಮಾಡಲ್ಲ. ಟೈಮ್ ಬಂದಾಗ ಹೇಳ್ತೀನಿ ಅಂತೀರಿ, ನೀವೇ ಮಾತಾಡ್ಕೊಳ್ಳಿ. ನಿಧಾನಕ್ಕೆ ಮಾತಾಡ್ಕೊಳ್ಳಿ. ಗೋಡೆ ಕೂಡ ಕಿವಿ ಇದೆ, ಆಮೇಲೆ ನನಗೆ ಹೇಳ್ಬಿಡುತ್ತೆ. ಪವರ್ ಆಫ್ ಅಟರ್ನಿ ಪೇಪರ್ಸ್ ಕಾಣಿಸ್ತಿಲ್ಲ ಅಂದ್ರೆ ಏನಮ್ಮ? ಗಂಗಾ ಇದೇ ರೂಮಲ್ಲೇ ಇಟ್ಟಿರ್ತಾಳೆ. ಎಲ್ಲಿಟ್ಟು ಸತ್ತಿದಾಳೋ ಏನೋ. ಬೆಡ್ಕಲ್ಗೆ ಹುಡುಕಿದ್ಯಾ? ಒಳಗಡೆ ಕಬೋರ್ಡಲ್ಲಿ ನೋಡಿದ್ಯಾ? ಎಲ್ಲ ಕಡೆ ಹುಡುಕಾಯ್ತು. ಕೊನೆಗೆ ಸೀರೆ ಮಡಕೆ ಕೂಡ ಬಿಚ್ಚು ನೋಡ್ದೆ, ಎಲ್ಲೂ ಕಾಣ್ತಾನೆ ಇಲ್ಲ. ಖಂಡಿತ ಅದನ್ನ ಈ ರೂಮಲ್ಲೇ ಇಟ್ಟಿರ್ತಾಳೆ, ಬೇರೆ ಕಡೆ ಇಡೋ ಚಾನ್ಸೇ ಇಲ್ಲ. ಹುಷಾರಾಗಿ ಹುಡುಕಿದ್ರೆ ಸಿಗುತ್ತೆ. ಅದೇನೆ ಪುಣ್ಯ ಬರುತ್ತೆ. ಪುಣ್ಯನಾ ಇಲ್ಲ ಭಯನಾ? ಭಯ ಯಾಕೆ? ಅದನ್ನ ನೀನೇ ಹೇಳ್ಬೇಕಮ್ಮ. ಮನೇಲೆ ನನಗೆ ನಿನ್ ಮೇಲೆ ಅನುಮಾನ ಬಂದಿತ್ತು.
ಹೇಳಮ್ಮ, ನಿನ್ನ ಯಾರು ಹೆದರ್ಸಿದ್ದು? ಹೆದರ್ಸೋದಾ? ಇಲ್ದಿದ್ರೆ ಯಾವತ್ತೂ ಇಲ್ದೆ ಈ ಗುಡಿ ಏನು? ಯಾವಾಗ್ಲೂ ಇಲ್ದೇ ಇರೋ ಈ ಪೂಜೆ ಯಾಕೆ? ಏನಾದ್ರೂ ಮಾಡಿ ಸಂಜೆ ತನಕ ನಾನು ಗುಡಿಲೇ ಇರೋ ಹಾಗೆ ಮಾಡು ಅಂತ ನಿನ್ನ ಆ ನಿತ್ಯ ಹೆದರ್ಸಿದಾಳಲ್ವಾ? ನಿತ್ಯ ಹೇಗೆ ಹೆದರ್ಸ್ತಾಳೆ? ಅವಳು ಸತ್ತು ಹೋಗಿದ್ದಾಳಲ್ಲ. ಅವಳು ಸತ್ತು ಹೋದ್ಲು ಇಲ್ಲ ನನ್ನ ಅತ್ತೆ ಮನೇಲಿದ್ದಾಳೋ ಈಗ್ಲೇ ಗೊತ್ತಾಗತ್ತೆ. ನಾನು ಹೊರಡ್ತೀನಿ. ಗಂಗಾ ನಿಂತ್ಕೋ, ನನ್ ಮಾತ್ ಕೇಳೆ. ಸಾಕಮ್ಮ, ಇಲ್ಲಿವರೆಗೂ ನೀನು ಹೆದರಿದ್ದು ಸಾಕು. ಭಯ ಅಂದ್ರೆ ಏನೋ ನಿತ್ಯಗೆ ತೋರಿಸ್ತೀನಿ. ನನ್ನ ತಡ್ದೆ ಅಂದ್ರೆ ನನ್ ಮೇಲೆ ಆಣೆ. ಅಯ್ಯೋ ದೇವ್ರೆ, ಹೀಗಾಗೋಯ್ತಲ್ಲ. ಈಗ್ಲೇ ಈ ಕೂತ್ಕೋ ಗಂಗಾ, ನೀನ್ ಇಲ್ಲಿ ಕೂತ್ಕೋ ಬಾಪ. ಕೂತ್ಕೋ ಜೈ. ಗಂಗಾ, ಹೊಸದಾಗಿ ಏನ್ ಸ್ಪೂನಲ್ಲಿ ತಿಂತಿದ್ಯಾ? ಆ ಗಂಗಾ ಕೈಯಲ್ಲಿ ತಿಂತಾಳಲ್ವಾ? ಏನಮ್ಮ, ಕೈಯಲ್ಲಿ ತಿಂದ್ರೆ ತೃಪ್ತಿಯಾಗಿರುತ್ತೆ, ಸ್ಪೂನಲ್ಲಿ ತಿಂದ್ರೆ ರುಚಿ ತಿಳಿಯಲ್ಲ ಅಂತ ನೀನೇ ಹೇಳ್ತಿದ್ದೆ. ಅಂದ್ರೆ ಅತ್ತೆ, ಅದು ಸ್ಪೂನಲ್ಲಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂತ ನಾವೇ ಹೇಳಿದ್ದು. ಹೌದು, ಹೊರಗೆಲ್ಲಾದ್ರೂ ತಿನ್ನೋವಾಗ ನಮ್ ಮರ್ಯಾದೆ ಹೋಗುತ್ತಲ್ಲ, ಅದಕ್ಕೆ. ಕೈಯಲ್ಲಿ ತಿನ್ನೋದ್ರಿಂದ ಏನೂ ಆಗಲ್ಲ. ನಿನ್ಗಿಷ್ಟ ಬಂದಂಗ್ ತಿನ್ನಮ್ಮ. ಓಕೆ ಗ್ರಾನಿ. ಗ್ರಾನಿನ ಹೊಸ ಹೊಸ ಪದ ಯೂಸ್ ಮಾಡ್ತಿದ್ಯಲ್ಲ ಗಂಗಾ. ಛೇ, ಮತ್ತೆ ಸಿಕ್ಕಾಕೊಂಡಲ್ಲ. ಗ್ರಾನಿ ಅಂದ್ರೆ ಗೌರವವಾಗಿರುತ್ತಲ್ಲ ಅಂತ. ಟ್ರೆಂಡಿ ಅಂತಾನೂ ಅನ್ಸುತ್ತೆ. ಬಟ್ ಅಜ್ಜಿ ಅಂತ ಕರೆದ್ರೆ ಚೆನ್ನಾಗಿರತ್ತೆ. ಅವಳಿಗಿಷ್ಟ ಬಂದಂಗ್ ಕರೀಲಿ ಬಿಡೋ. ತಿನ್ನೋ ಟೈಮಲ್ಲಿ ತಪ್ಪು ಹುಡುಕ್ತಾ ಇದೆಯಲ್ಲ. ನಂಗ್ ಬೇಡ. ಇದೇನಮ್ಮ, ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಎಣ್ಣೆ ಹಾಕೊಳ್ಳೋದು ನಿನ್ಗೆ ಅಭ್ಯಾಸ ಅಲ್ವಾ?
ಹೋಗಿರ್ಬೇಕು ಮೇಡಮ್. ಸಹಾಯ ಮಾಡೋರು ಇದಾರಲ್ಲ, ಹೋಗಿರ್ತಾಳೆ ಬಿಡಿ. ಛೇ, ಒಳ್ಳೆ ಚಾನ್ಸ್ ಮಿಸ್ ಆಯ್ತು ಮೇಡಮ್. ಈಗ ತಪ್ಪಿಸ್ಕೊಂಡಿರ್ಬೋದು ನಾಣಿ ಅವ್ರೆ, ಆದ್ರೆ ಯಾವತ್ತಾದ್ರೂ ಸಿಕ್ಕೇ ಸಿಗ್ತಾಳೆ. ಆಗ ಎಲ್ರಿಗೂ ಬೆಂಡೆತ್ತಿ ಪಾಠ ಕಲಿಸ್ತೀನಿ. ಮೇಡಮ್, ಮೊದಲು ಆ ಪವರ್ ಆಫ್ ಅಟಾರ್ನಿ ಪೇಪರ್ಸ್ ಇದೆಯೋ ಇಲ್ಲೋ ಅಂತ ನೋಡಿ ಮೇಡಮ್. ಬನ್ನಿ. ಹಬ್ಬ ಬಚಾವಾದ್ವಿ ಚಂದ್ರಿಕಾ. ಏನ್ ಲಾಭ? ಈ ಗಂಗಾ ಕಣ್ಣಿಗೆ ಬಿದ್ವಿ. ಅವಳು ಏನ್ ಮಾಡ್ತಾಳೋ ಗೊತ್ತಿಲ್ಲ. ಬನ್ನಿ. ನಾಣಿ ಅವ್ರೆ, ಮೇಡಮ್. ನೀವು ಕೆಳಗಡೆ ಹೋಗಿ ನನ್ನ ಪವರ್ ಆಫ್ ಅಟಾರ್ನಿ ಪೇಪರ್ಸು ಇದೆಯೋ ಇಲ್ವೋ ನೋಡ್ಕೊಂಡ್ ಬರ್ತೀನಿ. ಸರಿ ಮೇಡಮ್. ರೂಪಾ ಮೇಡಮ್ ನಿಮ್ ಆಂಟಿ ಆದ್ರೆ ಅವ್ರ ಮಗಳು ಯಾರು? ಯಾರು? ಮಹಾನುಭಾವ ನಾನೇ. ಮರ್ತ್ ಬಿಟ್ರಾ? ನಾನು ಅವರಿಗೆ ದತ್ತಪುತ್ರಿ ತಾನೇ. ಇಲ್ಲಿ ತನಕ ನನ್ ಜೊತೆ ಇದ್ದಿದ್ದು ನಮ್ಮ ಆಂಟಿ ಮಗಳಾದ್ರೆ ಈಗ ನನ್ ಜೊತೆ ಇರೋದು ಯಾರು? ನಿಮ್ ಹೆಂಡತಿ ಗಂಗಾ. ನಾನು ಆಂಟಿ ಮಗಳಿಗೂ ನನ್ನ ಹೆಂಡತಿಗೂ ವ್ಯತ್ಯಾಸ ಏನು? ಯಾಕೆ ನಿಮಗ್ ಗೊತ್ತಾಗ್ಲಿಲ್ವಾ? ಇಲ್ಲ, ನೀನ್ ಹೇಳು. ಆಂಟಿ ಮಗಳು ಆಂಟಿಗ್ ಮಾತ್ರ ಮಗಳು, ನಿಮ್ ಹೆಂಡತಿ ಅಲ್ಲ. ಗಂಗಾ ಅಂದ್ರೆ ನಿಮ್ ಹೆಂಡತಿ, ನೀವು ಗಂಗಾಗೆ ಸ್ವಂತ. ಅರ್ಥ ಆಗ್ಲಿಲ್ಲ. ನನಗ್ ಮಾತ್ರ ನೀವು ಸ್ವಂತ ಅಂದಿದ್ದು. ಯಾಕೆ? ಯಾರಾದ್ರೂ ಸೌತಿ ಬರ್ತಾಳ ಏನು? ನಾನ್ ಬರೋದಕ್ ಬಿಡ್ತೀನಾ? ಬಂದ್ರೆ ನೀವ್ ಒಪ್ಕೋತೀರಾ? ಹೇಳ್ರಿ. ನಿನಗೇನನ್ಸುತ್ತೆ? ನಿಮ್ ಮನ್ಸಲ್ಲಿ ಏನಿದೆ ನನಗೆ ಗೊತ್ತಾಗತ್ತೆ. ನನ್ನ ಮನ್ಸಲ್ಲಿರೋ ನಿನಗೆ ನನ್ ಮನಸ್ಸು ತುಂಬಾ ನೀನೇ ಇದೆಯಾ ಅಂತ ಗೊತ್ತಿಲ್ವಾ? ಏಯ್ ಏಯ್, ಏನ್ ಮಾಡ್ತಿದ್ಯಾ? ನಿಮ್ ಮೇಲೆ ಬೇರೆ ನೆರಳು ಬಿದ್ರು ನಾನ್ ಸಹಿಸಲ್ಲ. ಏನು ಊರಿನಾ ಇಲ್ಲ ಜಲಸ? ಇಲ್ಲ, ನೀನ್ ನನಗ್ ಮಾತ್ರ ಅನ್ನೋ ಸ್ವಾರ್ಥ. ದಡ್ಡ ಹುಡ್ಗಿ, ಅದ್ನ ಸ್ವಾರ್ಥ ಅನ್ನಲ್ಲ, ಪ್ರೀತಿ ಅಂತಾರೆ. ನನ್ನೊಳಗಡೆ ನಿನಗ್ ಬಿಟ್ರೆ ನನಗೆ ಜಾಗ ಇಲ್ಲ. ನೀನ್ ಅದನ್ನ ಸ್ವಾರ್ಥ ಅನ್ಕೊಂಡ್ರೆ ನಾನ್ ನಿನಗಿಂತ ಸ್ವಾರ್ಥಿನೇ. ನನ್ ಹಾಗೆ ಅದು ಪ್ರೀತಿ ಅನ್ಕೊಂಡ್ರೆ ನನಗಿಂತ ನೀನು ದೊಡ್ಡ ಪ್ರೇಮಿನೇ. ಅರ್ಥ ಆಯ್ತಾ? ಒಂದ್ಸಲ ನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ಳಿ. ಆಗ ಅರ್ಥ ಆಗತ್ತಾ? ಒಬ್ರ ಹೃದಯದ ಬಗ್ಗೆ ಮತ್ತೊಬ್ರ ಹೃದಯಕ್ಕೆ ತಿಳಿಬೇಕು ಅಂದ್ರೆ ಆ ಎರಡು ಹೃದಯನೂ ಹತ್ರ ಆಗ್ಬೇಕಲ್ವಾ? ನೀವು ನನ್ ಸ್ವಂತ, ನನಗ್ ಮಾತ್ರ ಸ್ವಂತ. ಇನ್ನೂ ಸ್ಟೊಮಕ್ ಅಪ್ಸೆಟ್ ಆಗಿದ್ಯಾ? ಏಯ್ ಹೇಳು ಗಂಗಾ, ಅಪ್ಸೆಟ್ ಆಗಿದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಬಾ. ನಮ್ಮ ಮನೆಗೆ ಪುಟ್ಟ ಜೈಸೂರ್ಯ ಬರ್ತಿದ್ದಾನೆ. ಅಪ್ಪ ಆಗ್ತಿದ್ದೀನಿ.
ಜೂನಿಯರ್ ಜೈ ಬರ್ತಿದ್ದಾನೆ. ಏನು ಅರ್ಜೆಂಟಾಗಿ ಸಿಗ್ಬೇಕು ಅಂದ್ರಿ? ಏನಾದ್ರೂ ಇದ್ರೆ ಫೋನಲ್ಲೇ ಹೇಳ್ಬೋದಲ್ಲ. ಫೋನಲ್ಲಿ ಹೇಳಿದ್ರೆ ಎಲ್ಲಿ ನಿನ್ ಎದೆ ಒಡ್ದು ಹೋಗುತ್ತೋ ಅಂತ ಡೈರೆಕ್ಟ್ ಆಗಿ ಹೇಳೋಕೆ ನೀನ್ ಇಲ್ಲಿ ಕರ್ದಿದ್ದಮ್ಮ. ಏನೋ ಅಂತ ಹಾರ್ಟ್ ಬ್ರೇಕಿಂಗ್ ನ್ಯೂಸ್. ಗಂಗಾ ಪ್ರೆಗ್ನೆಂಟ್ ಆಗಿದ್ದಾಳಮ್ಮ. ಹೋಗಿ ಪ್ರಾಣ ಇದೆಯಲ್ಲೋ ಅಂತ ನೋಡು. ಅಮ್ಮ ನಿತ್ಯ 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 ಹೇಳಿದ್ನಲ್ಲಮ್ಮ ಶಾಕ್ ಆಗ್ತೀಯ ಅಂತ. ಇದ್ಯಾವಾಗಾಯ್ತು? ಈಗಷ್ಟೇ ಈ ವಿಷಯ ತಿಳಿಯಿತು. ಸಂಕ್ರಾಂತಿ, ಯುಗಾದಿ, ದಸರಾ, ದೀಪಾವಳಿ ಒಟ್ಟಿಗೆ ಆಗ್ತಿದೆ ಅನ್ನೋ ಹಾಗೆ ಮನೆಯೆಲ್ಲ ಸಂಭ್ರಮದಲ್ಲಿ ತೇಲಾಡ್ತಿದೆ. ಇದು ನಮ್ಗೆ ಇನ್ನೊಂದ್ ಸೋಲಮ್ಮ. ಗಂಗಾ ಇನ್ನೊಂದ್ ಮೆಟ್ಲು ಮೇಲ್ ಹೋದ್ಲು. ಇನ್ನ ಗಂಗಾನ್ ತಡೆಯಕ್ಕೆ ನಮ್ಮಿಂದ ಆಗಲ್ಲ. ಎಲ್ಲ ನಿಲ್ಸಿ ಕೈ ಕೊಟ್ಕೊಂಡು ನಿಂತ್ಕೋಬೇಕು. ಗಂಗಾನ ಬಗ್ಗಿಸ್ಬೇಕು ಅಂದ್ರೆ ಇದೊಂದೇ ದಾರಿ. ನಾನು ಸಾವಿನ ಅಂಚಿನ ತನಕ ಹೋಗಿ ತಿರುಗಿ ಬಂದೆ ಅಂದ್ರೆ ಮಾಮ್ ಬದ್ಲಾಗ್ತಾಳೆ, ಗಂಗಾನು ಬದ್ಲಾಗ್ತಾಳೆ. ನಾನು ಒಳ್ಳೆಯವಳಾಗಿದ್ದೀನಿ ಅಂತ ನನ್ನ ನಂಬ್ತಾರೆ, ನಂಗೆ ಫೇವರ್ ಆಗಿರ್ತಾರೆ. ನಿಮ್ಮಮ್ಮ ನಂಬ್ತಾಳೆ ಅಂದ್ರೆ ಓಕೆ, ಆದ್ರೆ ಗಂಗಾ ಹೇಗ್ ನಂಬ್ತಾಳೆ? ನಂಬ್ತಾಳೆ ಯಾಕಂದ್ರೆ ಅವಳು ನಿಜವಾಗ್ಲೂ ನನ್ನ ಅಕ್ಕ. ಏನಮ್ಮ ನೀನ್ ಹೇಳೋದು? ಅವಳನ್ನ ದತ್ತು ತಕೊಂಡ್ರೆ ನಿನ್ನ ಅಕ್ಕ ಆಗ್ತಾಳ? ದತ್ತು ತಗೊಳ್ಳೋ ಮೊದ್ಲೇ ಅವಳು ನನ್ನ ಅಕ್ಕ. ಅವಳು ನಾನು ಅವಳಿ ಜವಳಿ. ನನಗಿಂತ ಅವಳು ನಿಮಿಷ ಮೊದ್ಲೇ ಹುಟ್ಟಿ ನನಗೆ ಅಕ್ಕ ಆದ್ಲು. ಮಾಮ್ಗೆ ಗೊತ್ತಿಲ್ದೆ ತುಳಸಿ ಅವಳನ್ನ ಎತ್ಕೊಂಡೋಗಿ ಬೆಳೆಸಿದ್ಲು. ಈಗ ಮಾಮ್ಗೆ ನನ್ಗೆ ನಿಜ ಗೊತ್ತಾಗಿದೆ. ಇದಕ್ಕೇನಾ ನಿಮ್ಮಮ್ಮ ಗಂಗಾ ಮೇಲೆ ಅಷ್ಟೊಂದ್ ಪ್ರೀತಿ ತೋರಿಸ್ತಿರೋದು? ಇಂಥದ್ದೇನೋ ಇರುತ್ತೆ ಅಂತ ನಾನ್ ಮೊದ್ಲೇ ಅನ್ಕೊಂಡಿದ್ದೆ. ಈಗ ನಿಮ್ಗೂ ವಿಷಯ ಗೊತ್ತಾಯ್ತಲ್ವಾ? ಈ ವಿಷಯ ನಮ್ ಮಧ್ಯೆನೇ ಇರ್ಬೇಕು. ನಾನು ಬದ್ಲಾಗಿದ್ದೀನಿ ಅಂತ ಮಾಮ್ ಗಂಗಾ ನಂಬ್ತಾರೆ. ಆಗ ನಾನು ಆಡಿದ್ದೆ ಆಟ, ಹೇಳಿದ್ದೆ ಮಾತು ಎಲ್ಲ ನಮ್ಗೆ ಫೇವರ್ ಆಗಿ ನಡೆಯುತ್ತೆ. ಯಾವ ಪರಿಸ್ಥಿತಿಲೂ ಈ ಪ್ಲಾನ್ ಲೀಕ್ ಆಗ್ಬಾರ್ದು. ನಾಳೆ ಮಾರ್ನಿಂಗ್ ನಮ್ಮ ಮನೆಗ್ ಬನ್ನಿ. ಬಾಯ್. ಅಮ್ಮೋ ಅಮ್ಮೋ, ಸ್ವಂತ ಅಕ್ಕನ್ನೇ ಸಾಯಿಸೋಕ್ ಹೊಟ್ಟಿದ್ದಾಳೆ ಅಂದ್ರೆ ಅಯ್ಯೋ ನಿತ್ಯ ಸಾಮಾನ್ಯ ಅಲ್ಲ. ಅಂತವಳ ಜೊತೆ ಕೈ ಜೋಡಿಸಿದೀವಿ. ನಾಳೆ ನಮ್ಮನ್ನ ಏನ್ ಮಾಡ್ತಾಳೋ? ಅಯ್ಯೋ ಅವಳ ಜೊತೆ ತುಂಬಾ ಕಷ್ಟ ಚಂದ್ರಿಕಾ. ಅವಳ ಮುಖ, ಅವಳು ನಮ್ಗೇನ್ ಮಾಡ್ತಾಳ್ರಿ? ಅವಳೇನಾದ್ರೂ ಮಾಡೋದ್ರೊಳಗೆ ಅವಳನ್ನೇ ಮುಗಿಸ್ಬಿಡೋಣ ರೀ. ಬನ್ನಿ. ಅಯ್ಯೋ ನೀನ್ ಇನ್ನೂ ಡೇಂಜರ್. ಬಾ 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 ಬಾ. ಗಂಗಾ ಪ್ರೆಗ್ನೆಂಟಾ? ಜೈ ನನ್ಗೆ ಇನ್ನೂ ದೂರ ಆಗ್ಬಿಡ್ತಾನೆ. ನಾನು ಹೀಗೆ ಬಿಟ್ರೆ ನಾನು ಬದುಕಿರೋದೇ ವೇಸ್ಟ್. ವಿಷ, ಆಂಟಿಡೋಸ್. ನಾನು ಬದ್ಲಾದೆ ಅಂತ ಮಾಮ್ನ ಗಂಗಾನ ನಂಬಿಸ್ಬೇಕು ಅಂದ್ರೆ ನನ್ಗೆ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಜೈಗೆ ಹತ್ರ ಆಗ್ಬೇಕು ಅಂದ್ರೆ ನಾನು ಇರಿಸ್ ತಗೊಳ್ದೆ ದಾರಿನೇ ಇಲ್ಲ. ಈ ಸೆಂಟಿಮೆಂಟ್ ಇಂದ
ಮಾಮ್ನ ನಂಬಿಸಿ ಗಂಗಾ ಮನ್ಸ್ ಗೆದ್ದು ಜೈನ ಪಡ್ಕೋತೇನೆ. ಹಾಗೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನಾನು ನಿಂಗೆ ಸ್ವೀಟ್ಸ್ ತರ್ತೀನಿ. ನಿತ್ಯ, ಎಸ್ ಮಾಮ್, ಎಸ್. ನಿಮ್ಗಿಂತ ಮೊದ್ಲೇ ಅಕ್ಕ ಪ್ರೆಗ್ನೆಂಟ್ ಆದ್ಲು ಅಂತ ನನಗೆ ಗೊತ್ತಾಯ್ತು. ನಾನು ಎಷ್ಟೋ ಇಷ್ಟಪಡೋ ಜೈ ಜೊತೆ ಅಕ್ಕನ್ ಮದ್ವೆ ಆಯ್ತು. ಈಗ ಅವಳು ತಾಯಿ ಕೂಡ ಆಗ್ತಿದ್ದಾಳೆ. ಅವಳ ಲೈಫ್ ಫುಲ್ಫಿಲ್ ಆಗ್ತಿದೆ. ಇನ್ನು ಯಾಕೆ ಹಾಗೆ ಪ್ರತಿಕಾರ, ಈ ಹಾರಾಟ, ಈ ಹೋರಾಟ? ನಂಗೆ ಅರ್ಥ ಆಗೋಯ್ತು ಮಾಮ್. ಜೈನ ನಾನ್ ಲವ್ ಮಾಡಿದ್ರು, ಜೈ ಅಕ್ಕನೇ ಲವ್ ಮಾಡೋದು. ಅಕ್ಕಂಗೆ ಜೈ ಅಂದ್ರೆ ಪ್ರಾಣ. ಅವರಿಬ್ರು ಮದ್ವೆ ಮಾಡ್ಕೊಂಡ್ರು, ಪೇರೆಂಟ್ಸು ಆಗ್ತಿದ್ದಾರೆ. ಆ ಫ್ಯಾಮಿಲಿ ಅಕ್ಕನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರು. ನಿಮ್ ಸಪೋರ್ಟ್ ಕೂಡ ಅಕ್ಕಂಗೆ. ಎಲ್ಲ ಅಕ್ಕನ ಕಡೆನೇ ಇದ್ದೀರಾ. ನಾನು ಒಬ್ಳೆ ಒಂಟಿಯಾಗಿ ಎಷ್ಟು ದಿನ ಅಂತ ಫೈಟ್ ಮಾಡ್ಲಿ? ಇವತ್ತಿಗೆ ಸ್ಟಾಪ್ ಮಾಡ್ತಿದ್ದೀನಿ ಮಾಮ್, ಸ್ಟಾಪ್ ಮಾಡ್ತೀನಿ. ಈ ಜೀವನ ನಂದಲ್ಲ, ಅಕ್ಕಂದು ಅಂತ ನನಗೆ ಅರ್ಥ ಆಯ್ತು. ಅವಳಿಗೆ ಬಿಡ್ತಿದ್ದೀನಿ ಮಾಮ್. ಇನ್ನು ನಿನ್ಗೆ ಒಬ್ಳೆ ಮಗಳಿರ್ತಾಳೆ, ಅವಳು ಅಕ್ಕ. ನಿತ್ಯ, ನೋ ಮಾಮ್, ಅವಳಿಗೆ ಅನ್ಯಾಯ ಮಾಡಲ್ಲ. ಹಾಗಂತ ನಾನ್ ಜೈನು ಬಿಟ್ಟಿರಲ್ಲ. ನಿನ್ಗೂ ತೊಂದ್ರೆ ಕೊಡಬಾರ್ದು. ಅದಕ್ಕೆ ನಾನೇ ಎಲ್ಲರಿಂದ ದೂರ ಹೋಗ್ಬೇಕು. ನಾನು ಕ್ವಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಿತ್ಯ, ಏನದು? ಏನ್ ಮಾಡ್ತಿದ್ಯಾ ನೀನು?
ಸಾರಿ ಮಾಮ್, ಐ ಆಮ್ ಸಾರಿ. ನಿತ್ಯ ನಿತ್ಯ ಏನ್ ಮಾಡ್ತಿದ್ಯಾ? ಏನ್ ಕುಡ್ದೆ ನಿತ್ಯ? ನಿತ್ಯ ಏನಾಯ್ತು? ನಿತ್ಯ ನಿತ್ಯ ಏನಾಗ್ತದೆ ನಿತ್ಯ? ನಿತ್ಯ ವಿಷ ಕುಡ್ದಾಯ್ತು. ಇನ್ನ ನಾವು ಒಳಗೆ ಹೋಗ್ಬೋದು ಚಂದ್ರಿಕಾ. ನಿತ್ಯ 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 ಕಣ್ಬಿಡು, ಮಾತಾಡು. ಆಂಟಿ ಡೋಸ್ ಕೂಡ ಕುಡಿಲಿ ಬಿಡ್ರಿ. ಹೇಳಿ ಸ್ವಾಮಿ, ನಿಮ್ ಬಾಯಿಂದ ಒಳ್ಳೆ ಮಾತನ್ನ ಕೇಳ್ಬೇಕು ಅಂತ ನಾವೆಲ್ಲ ಕಾಯ್ತಿದ್ದೀವಿ. ಶಾಸ್ತ್ರಿಗಳು ಯಾಕೆ ಏನೋ ಯೋಚನೆ ಮಾಡ್ತಿದ್ದಾರೆ? ಮಗು ಹೊಟ್ಟೆಗೆ ಬಂದಿರೋ ವೇಳೆ ವಿಶೇಷ. ವಂಶೋದ್ಧಾರಕ ಹುಟ್ಟುತ್ತಾನೆ. ಈ ಮನೆಗೆ ಒಳ್ಳೇದಾಗುತ್ತೆ. ತುಂಬಾ ಸಂತೋಷ ಆಯ್ತು ಶಾಸ್ತ್ರಿಗಳೇ. ನೀವ್ ಹೇಳ್ದಾಗೆ ಆದ್ರೆ ಅಷ್ಟೇ ಸಾಕು. ಹಾಗೆ ಆಗುತ್ತೆ ಅಜ್ಜಿ, ಯು ಡೋಂಟ್ ವರಿ. ನನ್ ಪಂಚಾಂಗ ಕೂಡ ಅದೇ ಹೇಳಿದೆ ಸರ್. ನೀನ್ ಕೂಡ ಪುರೋಹಿತ ಅಲ್ವಾ ನಾಣಿ? ನಾನಿನ್ನು ಬರ್ತೀನಮ್ಮ. ನಮಸ್ಕಾರ. ನಮಸ್ತೆ. ಏನ್ರಿ, ಶಾಸ್ತ್ರಿಗಳನ್ನ ಕೆಳಗಡೆ ತನಕ ಕಳ್ಸ್ ಬರ್ತೀನ್ರಿ. ಗಂಗಾ, ಅಷ್ಟು ದೂರ ನಡೀತೀಯಾ? ಬೇಡ. ಏನ್ರಿ, ಹೊರಗಂದ್ರೆ 4 ಹೆಜ್ಜೆ ಅಷ್ಟೇ, 4 ಕಿಲೋಮೀಟರ್ ಅಲ್ಲ. ನಡೆದ್ರೆ ಮೇಡಮ್ ದೇಹಕ್ಕೆ ಒಳ್ಳೇದು ಸರ್, ನೀವು ನಡೆಯೋಕ್ ಬಿಡಿ. ಹೆತ್ ಮಗಳು ಅಂತನೂ ನೋಡ್ದೆ ನಿನ್ನ ಮುಗಿಸೋದಕ್ಕೆ ನನಗ್ ಒಂದ್ ಕ್ಷಣ ಕೂಡ ಹಿಡಿಯೋದಿಲ್ಲ. ಅವಳು ಕೇಳಿದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಬೇಡ ಅನ್ನೋದಕ್ಕೆ ನೀನ್ ಯಾರು? ಹೂ ಆರ್ ಯು? ಗಂಗನ್ ಮೇಲೆ ನಿನ್ ನೆರಳು ಬಿದ್ರು ನಾನ್ ಸಹಿಸ್ಕೊಳ್ಳಲ್ಲ. ಅವಳಿಂದ ನೀನ್ ಎಷ್ಟು ದೂರ ಇರ್ತೀಯೋ ಅಷ್ಟೇ ನಿನಗ್ ಒಳ್ಳೇದು. ಕಡೆ ಪಕ್ಷ ಬದುಕಿರ್ತೀಯ. ಇಟ್ಸ್ ಅ ವಾರ್ನಿಂಗ್. ಅಳ್ಬೇಡಿ ಅಮ್ಮ, ನಮ್ ನಿತ್ಯಾಗೇನು ಆಗಲ್ಲ. ಇಲ್ಲ ತುಳಸಿ, ಈ ಕೈಯಿಂದನೇ ನಾನು ನಿತ್ಯಗೆ ಗನ್ ತೋರಿಸಿದ್ದೀನಿ. ಸಾಯಿಸ್ತೀನಿ ಅಂತ ಹೆದರ್ಸಿದ್ದೀನಿ. ಹೆತ್ತ ತಾಯಿ ಶಾಪ ಮಕ್ಳಿಗೆ ತಾಗತ್ತೆ ಅಂತಾರೆ. ಚೈನ ಬಿಟ್ಟಿರೋಕಾಗ್ದೆ. ಓಕೆ, ಬೇಗ ಕರ್ಕೊಂಡ್ ಬನ್ನಿ. ಚಂದ್ರಿಕಾ, ಆ ಗ್ರೂಪ್ ನಂದಲ್ಲ. ನಿಂದ್ಯಾವ ಗ್ರೂಪು? ನಂದು ಆ ಗ್ರೂಪ್ ಅಲ್ಲ ರೀ. ಹೌದು ಬಿಡು, ನಮ್ದು ರಕ್ತ ಇರೋ ಗ್ರೂಪ್ ಅಲ್ವಾ, ಕೊಡೋ ಗ್ರೂಪ್ ಅಲ್ವಲ್ಲ. ತುಳಸಿ, ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಅವರು ನಿಂಗೆ ಯಾರಾದ್ರೂ ಗೊತ್ತಾ? ಇದ್ದಾಳೆ ಅಂತ ಗಂಗಾ ಗೊತ್ತಾಗ್ಲಿ, ಅವರಿಬ್ರು ಅಕ್ಕ ತಂಗಿಯರು ಅಂತ ಗೊತ್ತಾಗ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೇ ಅವಳು ಹೆತ್ತ ತಾಯಿ ಅಂತ ಅವಳು ಗೊತ್ತಾಗ್ಬೇಕು. ತುಳಸಿ, ಇನ್ನು ಎಷ್ಟು ದಿನ ಅಂತ ನಿಜ ಮುಚ್ಚಿಡ್ತೀರಮ್ಮ?
ಇನ್ನು ಎಷ್ಟು ದಿನ ಅಂತ ಇಬ್ರು ಮಕ್ಕಳ ಮಧ್ಯೆ ನೀವ್ ಒದ್ದಾಡ್ತೀರಾ? ಹೆತ್ತು ಮಕ್ಕಳೇ ನಿಮ್ಮನ್ನ ಶತ್ರುಗಳಾಗಿ ದ್ವೇಷಿಸ್ತಿದ್ರೆ ಆ ಹೊಟ್ಟೆ ಸಂಕಟನ ತಡ್ಕೊಳಕ್ಕಾಗ್ದೆ ಇನ್ನು ಎಷ್ಟು ದಿನ ಅಂತ ಸಹಿಸ್ಕೋತೀರಾ? ಇನ್ನು ಎಷ್ಟು ದಿನ ಅಂತ ನಿಮ್ಮ ತಾಯಿತನಕ್ಕೆ ಶಿಕ್ಷೆ ಕೊಟ್ಕೋತೀರಾ? ಗಂಗಾಗೆ ನಾನು ಹೆತ್ತ ತಾಯಿ ಅಂತ ಗೊತ್ತಾಗ್ಲಿ ಅಂತ, ಅವಳು ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರೀಲಿ ಅಂತ, ನನ್ ಮಗಳು ನನ್ನ ಹತ್ರ ಬರ್ಲಿ ಅಂತ, ಗಂಟ್ಲೊಳಗೆ ಹೂತ್ ಹೋಗಿರೋ ಮಾತೆಲ್ಲ ಹೊರಗೆ ಹಾಕ್ಬೇಕು ಅಂತ ನಂಗೂ ಆಸೆ ಇದೆ ತುಳಸಿ. ಆದ್ರೆ ಗಂಗಾಗೆ ನಿಜ ಗೊತ್ತಾದ್ರೆ ಅವಳು ನನ್ ಬಗ್ಗೆ ಅಸಹ್ಯ ಪಟ್ಕೋತಾಳೆ. ಇಲ್ಲಮ್ಮ, ಗಂಗಾ ಈಗ ತಾಯಿ ಆಗ್ತಾ ಇದ್ದಾಳೆ. ಒಬ್ಳು ತಾಯಿಗೆ ಇನ್ನೊಂದು ತಾಯಿ ಮನ್ಸು ಅರ್ಥ ಆಗತ್ತೆ. ಏನು ತುಳಸಿ, ನಿತ್ಯ ಪರಿಸ್ಥಿತಿ ಇಲ್ಲಿ ಹೇಗಿದೆ, ಗಂಗಾಗ್ ನಿಜ ಗೊತ್ತಾದ್ರೆ ಆ ಪರಿಸ್ಥಿತಿ ಹೇಗಿರುತ್ತೋ ಹೇಗೋ ಅಂತ ಭಯ ಆಗ್ತಿದೆ. ಭಯ ಯಾಕಮ್ಮ? ಗಂಗಾ ನಿಮ್ ಮಗಳು, ನಿಮ್ ದೊಡ್ಡ ಮಗಳು. ಗಂಗಾ, ಅಮ್ಮ, ಅಮ್ಮ, ನಾನು ನಾನ್ ತಾಯಿ ಹಾಕೋವರ್ಗು ನೀವ್ ನನ್ ತಾಯಿ ಅಂತ ಹೇಳ್ಬಾರ್ದು ಅನ್ಕೊಂಡ್ರ? ಹೊಟ್ಟೆಲಿರೋ ಮಗು ಕಾಲಿಂದ ಹೋದ್ರೆ ಸಂತೋಷ ಪಡ್ತೀವಿ, ಬೆಳ್ದು ನಿಂತಿರೋ ಮಗ್ಳು ನೋವಾಗೋ ಹಾಗೆ ಮಾತಾಡಿದ್ರೆ ಹೇಗ್ ಸಹಿಸ್ಕೊಂಡ್ರಮ್ಮ? ಹೆತ್ತ ಮಗ್ಳು ಕಣ್ಣೆದ್ರಿಗೆ ತಿರುಗ್ತಾ ಇದ್ರುನು ನಿನ್ ಹೆತ್ತ ತಾಯಿ ನಾನೇ ಅಂತ ಯಾಕಮ್ಮ, ಯಾಕೆ ಹೇಳೇ ಇಲ್ಲ? ಯಾಕಮ್ಮ ನಿನ್ ತಾಯ್ತನಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಕೊಂಡೆ? ಹೇಳಮ್ಮ.
ಹೆತ್ತ ಮಗಳನ್ನೇ ದತ್ತು ತಗೋಬೇಕಾದ ಪರಿಸ್ಥಿತಿ ಯಾಕೆ ಬಂತಮ್ಮ? ಯಾಕೆ ಅಂದ್ರೆ ಏನ್ ಹೇಳಿ ಗಂಗಾ, ಭೂಮಿಗೆ ಬಂದವಳಿ ದೂರ ಆದ್ ನೀನು 20 ವರ್ಷ ಆದ್ಮೇಲೆ ಎದುರಿಗೆ ಬಂದ್ರೆ ಗುರ್ತೆ ಹಿಡಿದೇ ಇರೋ ಕೊರಡಿ ಆಗಿದ್ದೆ ಅಂತ ಹೇಳ. ನಿನ್ನ 9 ತಿಂಗಳು ಹೊತ್ತು ಹೆತ್ತಿದ್ ಬಿಟ್ರೆ ನಿಂಗೆ ಏನು ಮಾಡ್ಲೇ ಇಲ್ಲ ಅಂತ ಹೇಳ. ನೀನ್ ಬೆಳೆಯೋದನ್ನ ನೋಡ್ಲಿಲ್ಲ ಅಂತ, ಹಾಲು ಕೊಡ್ಸಿ ಕೈ ತುತ್ತು ತಿನ್ನಿಸ್ಲಿಲ್ಲ ಅಂತ, ಜೋಗುಳ ಹಾಡ್ಲಿಲ್ಲ ಅಂತ, ನಿನ್ ಜೊತೆ ಆಟ ಆಡ್ಲಿಲ್ಲ ಅಂತ, ಮಾತಾಡ್ಲಿಲ್ಲ ಅಂತ ಹೇಳ. ಅಟ್ಲೀಸ್ಟ್ ನೀನು ಅಂತ ಒಬ್ಳಿದ್ಯಾ ಅಂತ ಗೊತ್ತಿಲ್ದೆ ನನ್ಗೆ 2 ಮಕ್ಕಳಿರೋ ವಿಷಯನೇ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳ. ಯುವರಾಣಿಯಾಗಿ ತಿರ್ಗಾಡ್ಬೇಕಾದ ಮನೇಲಿ ನಿನ್ನ ಕೆಲಸದವಳಂಗ್ ಮಾಡ್ಬಿಟ್ಟೆ ಅಂತ ಹೇಳ. ನಿನ್ನ ಮುದ್ದಾಡ್ಬೇಕಾದ ಬಾಯಲ್ಲಿ ಬೈದೆ ಅಂತ ಹೇಳ. ಊಟ ಮಾಡಿಸ್ಬೇಕಾದ ಕೈಯಿಂದ ನಿನಗೆ ಹೊಡೆದೆ ಅಂತ ಹೇಳ. ನೀನು ನನ್ನ ಮಗಳೇ ಅಂತ ಗೊತ್ತಿಲ್ಲದೆ ನಿನ್ನ ನನ್ನ ಸ್ವಾರ್ಥಕ್ಕೆ ಬಲಿ ಕೊಡಕ್ ಹೋಗಿದ್ದೆ ಅಂತ ಹೇಳ. ಆ ದೇವರು ನಿನ್ನ ಹಣೆ ಮೇಲೆ ಬರ್ತಿರೋ ಜೀವನ ಅಳಿಸಿ ಹೊಸ ಕತೆ ಬರಿಬೇಕು ಅಂತ ಅನ್ಕೊಂಡಿದ್ದನ್ ಹೇಳ. ಯಾವ ಹೆತ್ತು ತಾಯಿನೂ ತನ್ನ ಮಗಳಿಗೆ ಮಾಡದೇ ಇರೋ ದ್ರೋಹನ ಈ ತಾಯಿ ನಿನಗ್ ಮಾಡೋಕ್ ಹೊರಟಿದ್ದನ್ ಹೇಳ. ತಾಯ್ತನಕ್ಕೆ ಮಸಿ ಬಳಿಯೋಕ್ ಹೊರಟಿದ್ದೆ ಅಂತ ಹೇಳ. ಏನ್ ಹೇಳು ಅಂತ್ಯ ಗಂಗಾ? ನೀನು ನನ್ ಮಗಳು ಅಂತ ಗೊತ್ತಾದ ಮರುಕ್ಷಣ ನನ್ ಗುಂಡಿಗೆ ಒದ್ದಾಡ್ ಹೋಯ್ತು ಗಂಗಾ. ಜಯ ಇಲ್ಲಿಗೆ ಬರೋದು ಅಂದ್ರೆ ಏನಮ್ಮ? ಗಂಗಾನ ನಿತ್ಯನ ಇಬ್ಬರನ್ನ ನೋಡ್ಬಿಟ್ರೆ ಚಂದ್ರಿಕಾ, ನಮ್ ಕತೆ ಮುಗಿಯಿತು. ಏನು ಆಗಲ್ಲ, ಸುಮ್ನೆ ಇರ್ರಿ. ಆಂಟಿ, ಗಂಗಾ ಎಲ್ಲಿ? ಅವಳಿಗೇನಾಯ್ತು? ಅದು ಜೈ. ಹೇಳಿ ಆಂಟಿ, ಗಂಗಂಗೆ ಏನಾಯ್ತು? ಅವಳು ಎಲ್ಲಿದ್ದಾಳೆ? ಏನಾಯ್ತು ಅಂತ ಹೇಳ್ತಿಲ್ವಲ್ಲ, ಯಾಕಂಟಿ? ನೀವಾದ್ರೂ ಹೇಳಿ ಆಂಟಿ, ಅವಳಿಗೆ ಏನಾಯ್ತು? ಏನು ಆಗಿಲ್ಲಪ್ಪ. ಮತ್ತೇನಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದಾಳೆ? ಅದು ನೀವು ಕೂಡ ಹೇಳಲ್ವಾ? ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಗಂಗನಿಗೆ ಏನಾಯ್ತು? ಅವಳು ಎಲ್ಲಿದ್ದಾಳೆ? ಓಹೋ, ಒಬ್ರು ಕೂಡ ಹೇಳ್ತಿಲ್ಲ ಅಲ್ವಾ? ಓಕೆ, ನಾನೇ ಹೋಗಿ ನೋಡ್ತೀನಿ. ಗಂಗಾ, ಗಂಗಾ,
ನಿನ್ ತಂಗಿನ? ನಿನ್ ತಂಗಿ ಯಾರು ಗಂಗಾ? ತಂಗಿ ಅಂದ್ರೆ ತಂಗಿ ತರ. ಅರ್ಜೆಂಟ್ ಆಗಿ ಬ್ಲಡ್ ಬೇಕಾಗಿತ್ತು, ಅದಕ್ಕೆ ನಾನು ಕೊಟ್ಟೆ. ಬುದ್ಧಿ ಇದೆಯಾ ನಿನಗೆ? ನೀನೇನ್ ಮಾಡ್ತಿದ್ಯಾ ನಿನಗೆ ಅರ್ಥ ಆಗ್ತಿದ್ಯಾ? ನೀನೊಬ್ಳು ಪ್ರೆಗ್ನೆಂಟ್ ಲೇಡಿ. ಈ ಟೈಮಲ್ಲಿ ಬ್ಲಡ್ ಹೇಗೆ ಕೊಟ್ಟೆ? ನಿನಗೇನಾದ್ರೂ ಆದ್ರೆ? ನನ್ಗೇನ್ ಆಗಲ್ಲ ರೀ. ಶಟ್ ಅಪ್. ಬ್ಲಡ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಸುಸ್ತಾಗಿ ಬೀಳ್ತೀಯಾ. ಅಲ್ಲ, ನಿನ್ ಹೊಟ್ಟೆಲಿರೋ ಮಗುಗೆ ಏನಾಗ್ಬೇಕು ಅದನ್ನ ಯೋಚನೆ ಮಾಡಿದ್ಯಾ? ಏನಂಟಿ, ಇವಳಿಗೇನೋ ಗೊತ್ತಿಲ್ಲ, ನೀವಾದ್ರೂ ಹೇಳ್ಬೇಕಲ್ವಾ? ನಿಮಗ್ ಗೊತ್ತಿಲ್ವಾ? ಇವಳೀಗ ಪ್ರೆಗ್ನೆಂಟ್. ಇವಳ ರಕ್ತನೇ ಬೇಕಾಗಿತ್ತಾ? ನೀವು ಇಲ್ಲೇ ಇದ್ದು ರಕ್ತ ಕೊಡ್ಸಿದ್ದೀರಿ. ನೀವಿವಳಿಗೆ ಹೆತ್ತಾಯಿ ಅಲ್ವಾ ಆಂಟಿ? ಇವಳು ತಾಯಿ ಆಗ್ತಿದ್ದಾಳೆ. ಆ ವಿಷಯ ಮರ್ತ್ಬಿಟ್ರಾ? ಏನಾಗಿದೆ ನಿಮ್ಗೆ? ಅತ್ತೆ ಮಾವ, ನೀವೇನ್ ಮಾಡ್ತಿದ್ರಿ? ನೀವಾದ್ರೂ ಹೇಳ್ಬೋದಿತ್ತಲ್ವಾ? ನೀವೆಲ್ಲ ಸೇರಿ ಗಂಗನ್ಗೆ ಏನ್ ಮಾಡ್ಬೇಕು ಅಂತ ನೋಡ್ತಿದ್ದೀರಿ? ನಿಮ್ ಉದ್ದೇಶ ಏನು? ಅವ್ರಿಗೇನೋ ಹೇಳ್ಬಿಡಿರಿ, ನಾನೇ ರಕ್ತ ಕೊಟ್ಟಿದ್ದು. ನೀನ್ ಮಾತಾಡ್ಬೇಡ. ಹೇಗ್ ಕೊಟ್ಟೆ ರಕ್ತನ? ಈಗ ನೀನೊಬ್ಳೇ ಇರೋದು ಅನ್ಕೊಂಡ? ನಿನಗಿಲ್ ಬರೋದಕ್ಕೆ ಹೇಳಿದ್ಯಾರು? ಇನ್ನೊಂದ್ಸಲ ಹೀಗೇನಾದ್ರೂ ಮಾಡ್ದೆ ಅಂದ್ರೆ ನಡಿ ಹೋಗೋಣ. ಏನ್ರಿ, ನಾನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬರ್ತೀನಿ. ಯಾಕೆ? ಇನ್ನೂ ಏನಾದ್ರೂ ರಕ್ತ ಕೊಡ್ಬೇಕಾ? ಇಲ್ಲ ಕಣ್ಣು ಕಿಡ್ನಿನೂ ಕೂಡ ದಾನ ಮಾಡ್ಬೇಕಾ? ಯಾರಿಗೋ ರಕ್ತ ಬೇಕು ಅನ್ಬಿಟ್ರೆ ಇವಳು ರಕ್ತ ಕೊಡ್ತಾಳಂತೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗಲ್ವಾ ನಿನ್ಗೆ? ಬಾ. ಏನ್ರಿ, ಮಾಡಿದ್ ಸಾಲ್ದು ಅಂತ ಮತ್ತೆ ಕಾಮಿಡಿನಾ? ಸಾರಿ ರೀ. ಬೇಕಾಗಿಲ್ಲ. ಇದೊಂದ್ಸಲ ಕ್ಷಮಿಸಿ. ನೀನ್ ಮಾಡಿರೋ ಕೆಲ್ಸಕ್ಕೆ ಹೊಡಿಬೇಕು ಅಂತ ಅನಿಸ್ತಿದೆ. ಸರಿ ಹೊಡೀರಿ. ಕೆನ್ನೆ ಮೇಲೆ ಹೊಡಿತೀರಾ? ಬೆನ್ನಿಗೆ ಹೊಡಿತೀರಾ? ಕೈಲಿ ಹೊಡಿತೀರಾ? ಕೋಲ್ ಕೊಡ್ಲಾ? ತಮಾಷೆ ಮಾಡ್ತಿದ್ಯಾ? ನನ್ ಪೇನ್ ನಿನಗ್ ಜೋಕ್ ಅನಿಸ್ತಿದ್ಯಾ? ಇಲ್ಲ ಯಜಮಾನ್ರೆ, ನಿಮ್ ನೋವು ಅರ್ಥ ಆಗತ್ತೆ. ಇದೆಲ್ಲ ಹೊಟ್ಟೆಲಿರೋ ನಿಮ್ ಮಗು. ಮಗು ಬಗ್ಗೆ ಯಾರು ಕೇಳಿದ್ರು? ಮತ್ತೆ ನನ್ಗೋಸ್ಕರನಾ? ನಿನ್ಗೋಸ್ಕರನೇ. ನೀನ್ ಹಾಸ್ಪಿಟಲ್ ಇರೋದನ್ನ ಕೇಳಿ ನಿನಗೇನಾಯ್ತು ಅಂತ ಹೆದರು ಬಿಟ್ಟೆ. ಗಾಬರಿಯಲ್ಲಿ ಓಡ್ ಬಂದೆ. ಅಲ್ಲಿ ಬಂದು ನೋಡಿದ್ರೆ ನೀನ್ ಮಾಡಿದ್ದೀನೋ? ಯಾರೋ ಗೊತ್ತಿಲ್ಲದೇನೆ ಇರೋರಿಗೆ ರಕ್ತ ಕೊಡ್ತಿದ್ಯಾ? ನಿನ್ ಮೈಯಿಂದ ರಕ್ತ ತಗೊಳ್ತಿದ್ದಾರೆ. ಅದು ನೋಡಿದ್ರೆ ನನಗೆ ಎಷ್ಟು ನೋವಾಗಲ್ಲ. ನಾನ್ ರಕ್ತ ಕೊಟ್ಟಿದ್ದು ಯಾರೋ ದೂರದವ್ರಿಗಲ್ಲ ರೀ, ನನ್ ಸ್ವಂತ ತಂಗಿಗೆ. ನನ್ ಜೊತೆಗೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ ತಂಗಿಗೆ ರಕ್ತ ಕೊಟ್ಟೆ. ಈ ವಿಷಯ ನಿಮಗೆ ಹೇಗೆ ಹೇಳೋದು? ಸಹಾಯ ಮಾಡೋಕ್ಕೂ ಒಂದ್ ಮಿತಿ ಇರುತ್ತೆ ಗಂಗಾ. ಅವ್ರು ಕೇಳಿದ್ರೆ ನೀನ್ ₹1,00,00,000 ದಾನ ಮಾಡಿದ್ರು ನನಗೆ ಬೇಜಾರಿಲ್ಲ. ನಿನ್ ಮೈ ಮೇಲಿರೋ ಒಡವೆನೆಲ್ಲ ಕೊಟ್ಟು ಬಂದ್ರು ನಾನು ಏನು ಹೇಳಲ್ಲ. ಕ್ಷಮಿಸ್ರಿ, ಪ್ರಾಣ ಹೋಗುತ್ತೆ ಅಂತ. ಇಲ್ಲಿ ನನ್ ಪ್ರಾಣ ಹೋಗ್ತಿದೆ. ಏನ್ರಿ? ನಂಗ್ ಮುಖ್ಯ ಆಗಿರೋದು ಹೊಟ್ಟೆಲಿರೋ ಮಗು ಅಲ್ಲ ಗಂಗಾ, ನೀನ್ ನನಗ್ ಮುಖ್ಯ. ನಿನ್ಗೇನಾದ್ರೂ ಆದ್ರೆ ನಾನು ತಡ್ಕೊಳ್ಳಲ್ಲ ಗಂಗಾ. ನಮಗೊಂದ್ ಮಗು ಬರ್ತಿದೆ ಅನ್ನೋ ಖುಷಿ ಜೊತೆಗೆ ಹೆಣ್ಣಾಗಿ ನಿನ್ ಲೈಫ್ ಫುಲ್ಫಿಲ್ ಆಗ್ತಿರೋದಕ್ಕೆ ನನಗ್ ಖುಷಿ ಆಗ್ತಿದೆ. ನಾನ್ ನೋಡಿ ನನ್ನ ಅಮ್ಮ ಎಷ್ಟು ಖುಷಿ ಪಟ್ಟಿರ್ತಾಳೋ ನಾನ್ ನೋಡ್ಲಿಲ್ಲ ಗಂಗಾ. ನಮ್ಮ ಮಗುನ್ ನೋಡಿ ನೀನ್ ಎಷ್ಟು ಖುಷಿ ಪಡ್ತೀಯೋ ಅಂತ ನಾನ್ ನೋಡ್ಬೇಕು ಗಂಗಾ. ನಿನ್ ಸಂತೋಷನ ನಾನ್ ನೋಡ್ಬೇಕು ಗಂಗಾ. ಬಡತನದಲ್ಲಿ ಹುಟ್ಟಿರೋ ನೀನು
ಎಷ್ಟು ಕಷ್ಟಪಟ್ಟಿರ್ತೀಯ. ಈ ಮನೆಗೆ ಬಂದು ನಿತ್ಯನಾಗಿ ನಡ್ಸೋದಕ್ಕೆ ನೀನ್ ಎಷ್ಟು ಒದ್ದಾಡಿರ್ತೀಯ ಅಂತ ನನ್ಗೆ ಅರ್ಥ ಆಗುತ್ತೆ. ನನ್ನ ಹೆಂಡತಿ ಆದ್ಮೇಲೆ ಕೂಡ ನೀನ್ ಕಷ್ಟಪಟ್ರೆ ನಾನು ಫೇಲ್ ಆದ ಹಾಗೆ ಅಲ್ವಾ ಗಂಗಾ? ನಾನು ವೇಸ್ಟ್ ಅಲ್ವಾ? ಯಾಕೆ ಹೀಗ್ ಮಾಡಿದ್ರಿ ಮೇಡಮ್? ಸಾರ್ ತುಂಬಾ ಬೇಜಾರಾಗಿದ್ರು. ಪರಿಚಯನೇ ಇಲ್ದಿರೋ ಯಾರಿಗೋ ರಕ್ತನ ಯಾಕೆ ಕೊಡಕ್ ಹೋಗಿದ್ರಿ ಮೇಡಮ್? ಅವಳು ಬೇರೆ ಯಾರೋ ಅಲ್ಲ ನಾಣಿ ಅವ್ರೆ, ನನ್ ತಂಗಿನೇ. ಯಾರು ಮೇಡಮ್? ನಿತ್ಯ. ನಿತ್ಯ ಮೇಡಮ್ ನಿಮ್ಗೆ ತಂಗಿ ಆಗ್ತಾರೆ ಮೇಡಮ್? ನೀವು ಆ ಮನೆಗೆ ದತ್ತು ಹೋದ್ ಮಾತ್ರಕ್ಕೆ ಅವರು ನಿಮ್ ತಂಗಿ ಆಗ್ಬಿಡ್ತಾರಾ? ಅವರು ನಿಮ್ಗೆ ಶತ್ರು ಮೇಡಮ್. ಅಲ್ಲ ನಾಣಿ ಅವ್ರೆ, ನಿತ್ಯ ನನ್ ಸ್ವಂತ ತಂಗಿನೇ. ಏನ್ ಮೇಡಮ್ ನೀವ್ ಹೇಳ್ತಿರೋದು? ರೂಪಾ ಮೇಡಮ್ ಯಾರೋ ಅಲ್ಲ, ನನ್ನ ಹೆತ್ತ ತಾಯಿ. ನಾನು ನಿತ್ಯ ಅವಳಿ ಮಕ್ಕಳು. ನಿತ್ಯಕ್ಕಿಂತ ನಿಮಿಷ ಮೊದಲು ನಾನು ಹುಡ್ತೆ. ಮತ್ತೆ ತುಳಸಿ ಅವರು? ಅವರು ನಾನು ಬೆಳೆಸಿರೋ ತಾಯಿ. ಹುಟ್ಟಾಗ್ಲೇ ನನ್ನ ಕರ್ಕೊಂಡು ಹೋಗಿ ಬೆಳೆಸಿದ್ರು. ನಿಜನಾ ಮೇಡಮ್? ನಿಜ ನಾಣಿ ಅವ್ರೆ. ರೂಪಾ ಮೇಡಮ್ ನಮ್ಮಮ್ಮ. ನಿತ್ಯ 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 ಏನಾಯ್ತು ನಿತ್ಯ? ನಿತ್ಯ ನಿತ್ಯ ಇಲ್ಲಿ ನೋಡು. ನಿತ್ಯ ನಿತ್ಯ ಇಲ್ಲಿ ನೋಡು. ನಿತ್ಯ ಏನಾಯ್ತು? ನಿತ್ಯ ಏನಾಯ್ತಮ್ಮ? ನಿತ್ಯ ನಿತ್ಯ ಏನಾಯ್ತು? ನಿತ್ಯ 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 ತುಳಸಿ ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡು ಹೋಗಿಲ್ಲಮ್ಮ, ಬೇಗ. ನಿತ್ಯ ಇಲ್ಲಿ ನೋಡು. ನಿತ್ಯ ನಿಂಗೇನೂ ಆಗಲ್ಲ. ನಿತ್ಯ 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 ಡಾಕ್ಟರ್ ಡಾಕ್ಟರ್ ಬೇಗ ಬನ್ನಿ ಡಾಕ್ಟರ್. ನಿತ್ಯ 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 ಮಾತಾಡು ಡಾಕ್ಟರ್. ಡಾಕ್ಟರ್ ಸಾರಿ, ಶಿ ಈಸ್ ನೋ ಮೋರ್. ನಿತ್ಯ ನಿತ್ಯಗೇನೋ ಆಗಿದೆ. ಈಗ್ಲೂ ಅವಳನ್ನ ನೋಡ್ಬೇಕು. ಅಮ್ಮ ಹೆದರ್ಕೊಂಡಿದ್ದಾರೆ. ನಾನು ಹೋಗಿ ಧೈರ್ಯ ಹೇಳ್ಬೇಕು. ನನಗೆ ಹೇಳ್ದೆ ನೀನ್ ಎಲ್ಲಿಗೂ ಹೋಗ್ಬಾರ್ದು, ಯಾವ ಕೆಲಸನೂ ಮಾಡಬಾರ್ದು. ಸರಿ. ಸರಿ ಅಂದ್ರೆ ಆಗಲ್ಲ, ಪ್ರಾಮಿಸ್ ಮಾಡು. ನನ್ನ ಕ್ಷಮಿಸ್ಬಿಡಿ. ನನ್ನ ತಂಗಿಗೆ ಸಮಸ್ಯೆ ಆಗಿದೆ. ಅವಳನ್ನ ನಾನು ಈಗ್ಲೇ ನೋಡ್ಬೇಕು. ನಿಮಗ್ ಕೊಟ್ಟಿರೋ ಮಾತನ್ನು ಮೀರಿ ಹೋಗ್ತಾ ಇದ್ದೀನಿ. ಕ್ಷಮಿಸ್ರಿ. ಈ ಟೈಮಲ್ಲಿ ಗಂಗಾ ಎಲ್ಲಿಗೆ ಹೋಗ್ತಿದ್ದಾಳೆ? ಯಾಕೋ ಟೆನ್ಷನ್ ಆಗ್ತಿದ್ದಾಳಲ್ಲ, ಅದೇನೋ ತಿಳ್ಕೋಬೇಕು. ಆದ್ರೆ ಜೈ ಮೇಲಿರೋ ಪ್ರೀತಿನ ಅವಳಿಗೆ ಮರೆಯಕ್ಕಾಗ್ತಾ ಇಲ್ಲ. ಜೈನ ಬಿಟ್ಟಿರೋಕ್ಕಾಗಲ್ಲ ಅಂತ ವಿಷ ಕೊಡಿದ್ಲು. ಅಮ್ಮ, ಜೈ ಎಲ್ಲಿಗೆ ಬರ್ತಾ ಇದ್ದಾರೆ?
ಇದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ? ಗಂಗಾ ಇಲ್ಲಿಗೆ ಯಾಕೆ ಬಂದ್ಲು ಆಂಟಿ? ಅದು ಜೈ, ಅದು ನೀನ್ ಹೋಗು ಗಂಗಾ. ಜೈ ಒಳಗಡೆ ಬಂದು ನಿತ್ಯ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅಮ್ಮ, ಅವ್ರಿಗೆ ನಡೆದಿದ್ದೆಲ್ಲ ಹೇಳ್ಬಿಡೋಣ ಅಮ್ಮ. ಈಗ ಬೇಡ, ಸಮಯ ಬಂದಾಗ ಹೇಳೋಣ ಆಯ್ತಾ? ಈಗ ನೀನ್ ಹೋಗು. ತಂಗಿ ಹುಷಾರಮ್ಮ, ನೀನು ಧೈರ್ಯವಾಗಿರು. ಹೋಗು. ಹಾ, ಹೇಳಿ ಆಂಟಿ, ಗಂಗಾ ಒಳಗೆ ಏನ್ ಮಾಡ್ತಿದ್ದಾಳೆ? ಒಳಗೆ ಯಾರಿದ್ದಾರೆ? ಅದು ಒಳಗೆ ರೂಪಮ್ಮ, ಗಂಗಾ, ಪೇಷಂಟ್. ಯಾರ ಪೇಷಂಟು? ನನ್ನ ಹೋಗಿ ನೋಡೋದಕ್ ಬಿಡಿ. ಏನ್ರಿ ನೀವ್ ಕೂಡ ಬಂದ್ರಿ? ಇಂಥ ಮಿಡ್ ನೈಟ್ ಅಲ್ಲಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಥ್ಯಾಂಕ್ ಗಾಡ್, ಆಂಟಿಡೋಸ್ ತಗೊಳ್ದೇ ಇದ್ರು ಮಿರಾಕಲ್ ಆಗಿ ಜೀವ ಉಳಿತು. ಐ ಆಮ್ ಬ್ಯಾಕ್. ಗಾಡ್ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾನೆ ಅಂದ್ರೆ ನನ್ನ ಪ್ಲಾನ್ ಸಕ್ಸಸ್ ಆಗುತ್ತೆ. ನಾನು ವಿನ್ ಆಗ್ತೀನಿ. ಸತ್ತು ಬದುಕಿದ್ದೀನಿ ಅಂದ್ರೆ ಗಂಗಾ ಸಾಯೋದು, ನಾನು ಜೈ ಜೊತೆ ಬದುಕೋದು ಗ್ಯಾರಂಟಿ. ಗೆಲುವು ನನಗೆ. ಮಾಮ್, ತುಳಸಿ ಎಲ್ಲಿ? ಆ ರಾಮಕೃಷ್ಣ, ಚಂದ್ರಿಕಾ ಎಲ್ಲಿ? ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ ಏನು ನಡೀತು? ಹೇಗೆ ತಿಳ್ಕೊಳ್ಳೋದು? ಮಾಮ್ ಬರ್ತಿದ್ದಾಳೆ. ಈಗಿಂದಲೇ ಡ್ರಾಮಾ ಸ್ಟಾರ್ಟ್ ಮಾಡಬೇಕು. ನಿತ್ಯ, ನಿಂಗ್ ಪ್ರಜ್ಞೆ ಬಂತು. ಕಣ್ಬಿಡು ನಿತ್ಯ. ವೆಲ್ಕಮ್ ಪುಟ್ಟ, ವೆಲ್ಕಮ್ ಬ್ಯಾಕ್. ಹೇಗಿದ್ಯಾ? ನಾನು ಎಲ್ಲಿದ್ದೀನಿ? ಹಾಸ್ಪಿಟಲ್ ಅಲ್ಲಿ ನಿತ್ಯ. ನಿಂಗೇನು ಆಗಿಲ್ಲ, ಯು ಸೇಫ್. ನೀನು ಆರಾಮಾಗಿದ್ಯಾ? ಅಂದ್ರೆ ನಾನು ಬದುಕಿದ್ದೀನ? ವೈ ಮಾಮ್? ನನ್ನನ್ನು ಯಾಕೆ ಬದುಕಿಸ್ದೆ ಮಾಮ್? ನಾನು ಬದುಕಬಾರ್ದು, ಸಾಯ್ಬೇಕು. ನಿತ್ಯ, ಯಾಕೆ ಯಾಕೆ ಈ ತರ ಮಾತಾಡ್ತಿದ್ಯಾ? ಬದುಕೋ ಅರ್ಹತೆ ನನಗಿಲ್ಲ ಮಾಮ್. ನೀನೇನ್ ತಪ್ಪು ಮಾಡಿದ್ಯಾ ನಿತ್ಯ? ಒಂದ ಎರಡ ತಪ್ಪಿನ ಮೇಲೆ ತಪ್ಪು, ಲೆಕ್ಕ ಇಲ್ದಿರೋಷ್ಟು ತಪ್ಪು ಮಾಡಿದೀನಿ. ಹೆತ್ತ ತಾಯಿ ಆದ್ರೂ ನಿನ್ನ ಅಪೋಸ್ ಮಾಡ್ದೆ. ಗಂಗಾ ನನ್ನ ಅಕ್ಕ ಅಂತ ಗೊತ್ತಾದ್ರೂ ಕೂಡ ಅವಳ ಮೇಲೆ ದ್ವೇಷ ಬೆಳೆಸ್ಕೊಂಡು ಸೇರ್ ತೀರಿಸ್ಕೊಳ್ಳಕ್ಕೆ ಪ್ರಾಣ ತೆಗೆಯಕ್ಕೆ ಹೊರಟಿದ್ದೆ. ಇಲ್ಲಿ ನಿನಗೆ, ಅಲ್ಲಿ ಅಕ್ಕಂಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ದೆ. ನೋ ಮಾಮ್, ನನ್ನಂತವಳು ಬದುಕಬಾರ್ದು ಮಾಮ್, ಬದುಕಬಾರ್ದು. ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಡೆತ್ ನನಗೆ ಪನಿಷ್ಮೆಂಟ್. ಪ್ಲೀಸ್ ಮಾಮ್,
ನನ್ನ ಸಾಯಿಸ್ಬಿಡಿ ಅಂತ ಡಾಕ್ಟರ್ಗೆ ಹೇಳು ಮಾಮ್, ಪ್ಲೀಸ್ ಮಾಮ್. ಈ ಲೈಫ್ ನಂಗೆ ಬೇಡ. ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಿದೆ. ನನ್ನ ಸಾಯಿಸೋದಕ್ಕೆ ಹೇಳು. ಇಲ್ಲ ನೀನೆ ನಿನ್ ಕೈಯಾರೆ ನನ್ನ ಸಾಯಿಸು ಮಾಮ್. ಸಾಯಿಸು ಮಾಮ್. ಏನಮ್ಮ ಏನ್ ಮಾಡ್ತಿದ್ಯಾ? ನೋ ಮಾಮ್, ನಾನ್ ಬದುಕಬಾರ್ದು. ರಿಲ್ಯಾಕ್ಸ್ ನಿತ್ಯ. ಏನಮ್ಮ ಸತ್ ಹೋಗೋದೇ ಸೊಲ್ಯೂಷನ್? ಮತ್ತೆ ನಾನ್ ಬದ್ಲಾದೆ ಅಂದ್ರೆ ನೀನ್ ನಂಬ್ತೀಯ ಮಾಮ್? ನನ್ಗೆ ರಿಯಲೈಸೇಷನ್ ಆಗಿದೆ ಅಂದ್ರೆ ನೀನ್ ಬಿಲೀವ್ ಮಾಡ್ತೀಯಮ್ಮ? ನಾನ್ ತಪ್ಪೆಲ್ಲ ನಾನ್ ತಿಳ್ಕೊಂಡೆ ಅಂತ ಇನ್ ಮುಂದೆ ಒಳ್ಳೆಯವಳಾಗಿರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀನ್ ನಂಬ್ತೀಯ ಮಾಮ್? ನೋ ಮಾಮ್, ಖಂಡಿತ ನೀನ್ ನಂಬಲ್ಲ. ಡೌಟ್ ಮಾಡ್ತೀಯ, ನಾಟಕ ಅಂದ್ಕೋತೀಯ. ಯಾಕಂದ್ರೆ ಇಷ್ಟು ದಿನ ನಾನ್ ಮಾಡಿರೋ ಬ್ಯಾಡ್ ಥಿಂಗ್ಸ್, ನನ್ ಬಿಹೇವಿಯರ್ ಹಾಗೆ ಇದೆ. ಅದಕ್ಕೆ ಈ ಲೈಫ್ ಎಂಡ್ ಆಗ್ಬೇಕು ಮಾಮ್. ನಿಜಾನೇ ಪುಟ್ಟ, ನಿಜ. Thank you for accepting me, Moham. ನೀನು ನನ್ನ ಮಗಳು ಕಣೆ. ನಿನ್ನ ನಮ್ದೆ ಹೇಗಿರ್ತೀನಿ? ನೀನು ಗಂಗಾ ಇಬ್ರು ನನ್ಗೆ 2 ಕಣ್ಣಿದ್ದ ಹಾಗೆ. ಅವಳು ತಾಯಿ ಆಗ್ತಿದ್ದಾಳೆ. ನಿನ್ಗೆ ಪುನರ್ಜನ್ಮ ಸಿಕ್ಕಿದೆ. ನನಗ್ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನನ್ಗೆ ಖುಷಿ ಆಗ್ಬಾರ್ದಾ ಮಾಮ್? ನಿತ್ಯ, ನೀನಿಬ್ರು ಮಕ್ಳು ಹತ್ರ ಆದ್ರು ಅಂತ ನೀನು ಖುಷಿ ಪಡ್ತಿದ್ಯಾ. ನನ್ಗೆ ಅಕ್ಕ ಹತ್ರ ಆದ್ರೆ ಅಲ್ವಾ ನಾನ್ ಖುಷಿ ಪಡೋದು. ಅಕ್ಕ ನನ್ನ ಒಪ್ಕೊಂಡ್ರಷ್ಟೇ ಅಲ್ವಾ ನನ್ಗೆ ಸಂತೋಷ. ಅವಳು ಯಾವಾಗ್ಲೂ ಆಕ್ಸೆಪ್ಟ್ ಮಾಡ್ಕೊಂಡ್ಲು. ನೀನ್ ಅವಳ ತಂಗಿ ಅಂತ ಗೊತ್ತಾಗ್ತಿದ್ದ ಹಾಗೆ ಓಡೋಡ್ ಬಂದ್ಲು. ನಾನು ಅವಳಮ್ಮ ಅನ್ನೋ ಖುಷಿಗಿಂತ ನೀನ್ ಅವಳ ತಂಗಿ ಅನ್ನೋ ಖುಷಿನೇ ಅವಳಲ್ಲಿ ಹೆಚ್ಚಾಗಿತ್ತು. ರಿಯಲಿ ಮಾಮ್? ರಿಯಲಿ? ತನ್ನ ಹೊಟ್ಟೆಲಿ ಮಗು ಇದೆ ಅನ್ನೋದನ್ನು ನೋಡ್ದೆ ನಿನ್ಗೆ ರಕ್ತ ಕೊಟ್ಟಿದ್ದಾಳೆ ಅಂದ್ರೆ ಅವಳು ನಿನ್ನ ಎಷ್ಟು ಪ್ರೀತಿಸಿದಾಳೆ ಅಂತ ಅರ್ಥ ಮಾಡ್ಕೊ. ತನ್ನ ರಕ್ತ ಕೊಟ್ಟು ನಿನ್ನ ಕಾಪಾಡಿದಾಳೆ ಬೇಬಿ. ಹೌದಾ ಮಾಮ್? ನಂಗೆ ಈಗ್ಲೇ ಅಕ್ಕನ ನೋಡ್ಬೇಕು. ಹೊರಗಿದ್ದಾಳ? ಕರಿ ಮಾಮ್. ಬೇಡ ಬೇಡ, ನಾನೇ ಹೋಗ್ತೀನಿ. ನಿಜ, ರಿಲ್ಯಾಕ್ಸ್. ಗಂಗಾ ಇಲ್ಲಿಲ್ಲ, ಮನೆಗ್ ಹೋದ್ಲು. ತಿರಲ್ಲ ಅಂದ್ರೆ ನಿನ್ನಮ್ಮ ನಿನ್ನ ಪೂರ್ತಿಯಾಗಿ ನಂಬಿದ್ದಾರೆ ಅಂತೀಯಾ? ನಮ್ದೇ ಏನ್ ಮಾಡ್ತಾಳೆ? ನಾನು ಸತ್ತು ಬದುಕಿದ್ದಕ್ಕೆ ನಮ್ಮಮ್ಮನ ಹಾರ್ಟ್ ನಿಂತು ಬಿಟ್ಟಿತ್ತು. ನಾನ್ ಹೇಳಿರೋ ಪ್ರತಿ ಮಾತು ನಂಬಾಯ್ತು. ಆದ್ರೆ ಗಂಗಾ ಅಷ್ಟು ಈಸಿಯಾಗಿ ನಂಬಲ್ವೇನೋ? ಅವಳು ಕೂಡ ನಂಬಾಯ್ತು. ಈಗಷ್ಟೇ ಫೋನಲ್ಲಿ ಮಾತಾಡ್ದೆ. ತಂಗಿ ಅಂತ ಪ್ರೀತಿ ತೋರ್ಸದ್ಲು. ನನ್ನ ನೋಡೋದಕ್ಕೆ ಸ್ವಲ್ಪ ಹೊತ್ತಲ್ಲೇ ಇಲ್ಲಿಗೆ ಬರ್ತಿದ್ದಾಳೆ. ಜೈ ಬಿಡಲ್ಲಮ್ಮ. ಅಲ್ಲಿರೋಳು ಗಂಗಾ. ಜೈ ಕಣ್ ತಪ್ಸಿ ಬರ್ತಾಳೆ. ನನ್ ಕಣ್ಣೀರ್ ಒರೆಸ್ತಾಳೆ. ನಾನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಹೋಗ್ತಾ ಹೋಗ್ತಾ ಜೈ ಬೇಕು ಅಂತ ಕೇಳ್ತೀನಿ, ಇಲ್ಲ ಅನ್ನಲ್ಲ. ನನಗೆ ಒಪ್ಪಿಸ್ಬಿಡ್ತಾಳೆ. ನಾನು ಆಮೇಲೆ ಅವಳನ್ನ ಸಾವಿಗೆ ಒಪ್ಪಿಸ್ತೀನಿ.